ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ 18/11/2025 ಮಂಗಳವಾರ ದಿವಸ ಸಾಯಂಕಾಲ 7 ಗಂಟೆಗೆ ಬ್ರಾಹ್ಮಣರ ಓಣಿಯಲ್ಲಿ ಇರುವಂತಹ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಭಜನೆ ಮತ್ತು ದಿಂಡಿ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ. ಚಿದಂಬರ ನಮಸ್ತೆಸ್ತು ಚಿಂತಾರ್ಥ ಪ್ರಧಾನೆ ಔದುಂಬರ ಸದಾವಾಸ ಚಿದಂಬರ ನಮಸ್ತೆ. ನಮ್ಮ ಈ ದಿಂಡಿ ದಾವಣಗೆರೆಯಿಂದ ಶುರುವಾಗ್ತದೆ. ಇದು 14ನೇ ವರ್ಷದ ಪಾದಯಾತ್ರೆ ಆಗಿರ್ತದೆ. ಈ ಪಾದಯಾತ್ರೆಯಲ್ಲಿ ಏನಪ್ಪ ವಿಶೇಷ ಅಂದರೆ ನಾವು ದೇಹದಂಡನೆಯನ್ನು ಮಾಡ್ತಾ ಚಿದಂಬರನ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ತೀವಿ. ಈ ಚಿದಂಬರನ ನಾಮಸ್ಮರಣೆಯನ್ನು ಮಾಡೋದು ಯಾಕಪ್ಪ ಅಂತಂದರೆ ನಾವು 84 ಲಕ್ಷ ಜೀವರಾಶಿಗಳನ್ನು ದಾಟಿ ಈ ಮಾನವ ಜನ್ಮಕ್ಕೆ ಬಂದಿರ್ತೀವಿ. ಈ ಮಾನವ ಜನ್ಮದಲ್ಲಿ ಏನಪ್ಪ ನಾವು ಸಂಸಾರದಲ್ಲಿ ಇದ್ಕೊಂಡು ನಾವು ಸಾಧಿಸಲಿಕ್ಕೆ ಆಗದೇ ಇರ್ತಕ್ಕಂಥದ್ದು ಈ ಪಾದಯಾತ್ರೆಯಲ್ಲಿ ದೇಹದಂಡನೆಯನ್ನು ಮಾಡ್ತಾ ಸಾಧಿಸೋದ್ರಿಂದ ನಾವು ಆತ್ಮೋದ್ಧಾರವನ್ನು ಕಾಣ್ಕೋಬೋದು. ಯಾಕಂತಂದರೆ ಈ ಸಾಧು ಸಂತರ ಸತ್ಪುರುಷರ ಸಹವಾಸದಲ್ಲಿ ಯಾವತ್ತಿರಬೇಕು ಅಂತ ಆದಿಗುರು ಶಂಕರಾಚಾರ್ಯರಿಂದನೂ ಹೇಳ್ತಾ ಬಂದಿದ್ದಾರೆ. ಆದ್ದರಿಂದ ಈ ಸಾಧು ಸಂತರ ಸತ್ಪುರುಷರ ಎಲ್ಲಿ ಸಹವಾಸ ಸಿಗ್ತದಪ್ಪ ಅಂತಂದರೆ ಈ ಪಾದಯಾತ್ರೆಯಲ್ಲಿ ಸಿಗ್ತದೆ. ಈ ಪಾದಯಾತ್ರೆ ಇಬ್ಬರಿಂದ ಸ್ಟಾರ್ಟ್ ಆಯಿತು. ಮೊದಲನೇ ವರ್ಷ ಇಬ್ಬರಿಂದ ಚಾಲು ಆಯ್ತಂಥ ಈ ಪಾದಯಾತ್ರೆ ಇವತ್ತಿಗೆ ಈ ಮಟ್ಟಿಗೆ ಬೆಳೆದಿದೆ ಅಂತಂದರೆ ಅದು ಸದ್ಗುರುವಿನ ಕೃಪೆ ಮತ್ತು ಚಿದಂಬರನ ಆಶೀರ್ವಾದ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಎಲ್ಲರೂ ಪ್ರತಿಯೊಬ್ಬರು ನಮಗೆ ಪ್ರತಿಯೊಂದು ಕಡೆಗೂ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥ ಪ್ರತಿಯೊಬ್ಬ ಏನು ಅನ್ನದಾತರು ಅಂದರೆ ನಮ್ಮ ಪ್ರಸಾದವನ್ನು ವಿತರಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮ್ಮ ಚಿದಂಬರ ದಿಂಡಿಯ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಚಿಂತಿತಾರ್ಥಪ್ರದಾಯಿನಿ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಆ ಭಗವಂತನ ಒಂದು ಲೀಲೆ ಏನಂತಕ್ಕಂಥ ಒಂದು ಪಾದಯಾತ್ರೆಯಲ್ಲಿ ಅನುಗುಣವು ಆ ಅವತಾರ ಆಗ್ತವೆ. ದಿಂಡಿ ಮಾಡಿದವರಿಗೆ ಮಾತ್ರ ಅನುಭವ ಸಿಗ್ತದೆ, ಇಲ್ಲ ಅಂತಲ್ಲ. ಆದರೆ ಈ ನಮ್ಮ ಒಂದು ಹುಟ್ಟವಿ ಆದರೆ ಯಾವ ರೀತಿಯ ಅದರಲ್ಲಿ ಏನು ಅದೇ ಮೂಲಕ ನಾಮದ ಸಂಕೇತದಲ್ಲಿ ಸಂತರ ಸಮಾಗಮದಲ್ಲಿ ಇರುತ್ತೆ ವಿನಃ ಬೇರೆ ಯಾವ ಇದರಲ್ಲಿನೂ ಇಲ್ಲ. ಏನು ಯಾಕಂತಂದ್ರೆ ಅದಕ್ಕೇನು ದುಡ್ಡು ಹಾಕಂಗಿಲ್ಲ, ಯಾವುದೇನಿಲ್ಲ. ನಾಮ ಸಂಕೇತನ ದಿಂಡಿ ಹಾಕ್ತಾರೆ. ಆ ಭಗವಂತ ಎಲ್ಲಾದರೂ ಅವತಾರ ಮಾಡಿ ಪ್ರಸಾದವನ್ನು ಸಹಿತ ಅವನ ನಮಗೆ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಬರ್ತಾನೆ. ನಮ್ಮದು ಯಾವುದೂ ಇಲ್ಲ. ಆದರೆ ಭಕ್ತಿ ಪ್ರೇಮ ಸುಖ ಅಂತಕ್ಕಂಥ ಆ ಭಕ್ತಿಯನ್ನು ನಮ್ಮಲ್ಲಿ ಇರಬೇಕು. ಆ ಇದ್ದರಿಗೆ ಮಾತ್ರ ಅದು ಫಲವನ್ನು ಆ ಭಗವಂತ ಯಾವ ರೂಪದಲ್ಲಿ ಸಹಿತ ಯಾವ ಅವತಾರದಲ್ಲಿ ಸಹಿತ ಅನುಗ್ರಹ ಮಾಡ್ತಾನೆಂಬುದು ಕೆಲವು ಸಾಕ್ಷಿ ಆಧಾರ ಸಹಿತ ಅದಂಥೇಳಿ ಇಲ್ಲಿಗೆ ನನ್ನ 2 ಮಾತನ್ನು 4 ಜನದ ಸಮೂಹ, ಅದರಲ್ಲಿ ಭೇದ ಭಾವ ಜಾತಿ ನೀತಿ ಏನೂ ಇರೋಂಗಿಲ್ಲ. ಭಕ್ತಿ ಮಾರ್ಗ ಒಂದೇ ಇರ್ತದೆ. ಇದನ್ನು ದಾವಣಗೆರೆ ದಿಂಡಿಯಿಂದ ಅವ್ರ ತಂದೆಯವರು 30 ವರ್ಷ ದೇವಸ್ಥಾನ ಮಾಡಿ 14 ವರ್ಷದಿಂದ ಶುರು ಮಾಡಿದರು. ಈ ಶುರು ಮಾಡಿದಾಗಿಂದ ಇಲ್ಲಿ ತನಕ ಈ ಕರ್ನಾಟಕದಾಗೆ ಯಾವುದಾರೇ ದಿಂಡಿ 4:15 ಬಿಡ್ತದೆ ಅಂದರೆ ಇದೇ ಮೊದಲೇ ದಿಂಡಿ. ಇವೆಲ್ಲ 6 ಗಂಟೆ ಮೇಲೆ ಬಿಡ್ತಾರೆ. 6 ಗಂಟೆ ಮೇಲೆ ಬಿಡೋದು ದಿಂಡಿ ಸಂಪ್ರದಾಯದಾಗ ಇಲ್ಲ. ಏನು ಹೇಳ್ತದೆ ಅಂದರೆ ಪ್ರಭಾತೆ ಹೋಕಾಳಿ ಪಂಚವಶಕಾಳಿ ಮುಖಾತೆನ ಹಾಳಿ ತುಂಬ್ತಿದ್ದೇವ ಅನಂತ ಜನ್ಮೀಚ ನಿವಾರಲಿ ಕಷ್ಟ ದೇಖೀಲ ಸ್ಪಷ್ಟ ಚಿದಂಬರ ಅಲಿಯಾ ಜನ್ವಾಸೆ ಸಾರ್ಥಕ ಪೈಜಾಲಿ ಚರಣದೇಖೀಲ ಸ್ವಾಮಿರಾಯ ಭಕ್ತಿಚ ಉದ್ಗಾರ ಉಟೇಚ ಮನಸ್ಸಿ ಇದಕ್ಕೆ ಪ್ರವೇಶಿ ದಾಸಮಣೆ. ದಾಸರು ಹೇಳ್ತಾರೆ ಅಂದರೆ ಪ್ರಭಾತೆ ಹೋಕಾಳಿ ಪಂಚವಶಗಳಂದರೆ ಸೂರ್ಯೋದಯಕ್ಕಿಂತ 3 ತಾಸು ಮೊದಲೇ ಬಿಡಬೇಕು. ಅವಾಗ ಮಾತ್ರ ನೀವು ಪಾದಯಾತ್ರಿಕರ ಆಗಲಿಕ್ಕೆ ನೀವು ಯೋಗ್ಯತೆ ಬರ್ತದೆ ಅಂತ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಆಗಲಿಲ್ಲ. ಈಗೇನಾಗಿದೆ, ಭಗವಂತ ದಾವಣಗೆರೆ ದಿಂಡಿ ಮುಖಾಂತರ ಇದನ್ನೆಲ್ಲರಿಗೂ ತೋರ್ಪಡಿಸ್ತಾನೆ. ಈ ದಿಂಡಿಯಲ್ಲಿ ಏನು ವಿಶೇಷ ಏನಪ್ಪ ಅಂತಂದರೆ, ಯಾರು 1 ವರ್ಷ ಭಗವಂತನ ನಾಮಸ್ಮರಣೆ ಮಾಡ್ಕೋತಾ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ, ಅವ್ರು ಏನು ಬೇಕು ಅಂದರೂ ಸಿಗ್ತದೆ, ಬೇಡ ಅಂದ್ರೂ ಸಿಗ್ತದೆ. ಇದು ಒಂದನೇದು. ಎರಡನೇದೇನಪ್ಪ ಅಂದರೆ ಇದರಲ್ಲಿ ಯಾರು ಒಬ್ರಿಗೊಬ್ರು ಆಶೀರ್ವಾದ ಅದು ಅಂತ ಇರೋಂಗಿಲ್ಲ. ಎಲ್ಲರೂ ಒಂದೇ, ಸಣ್ಣವರು ದೊಡ್ಡವರು, ಅವರು ಇವ್ರಿಗೆ ನಮಸ್ಕಾರ ಮಾಡೋದು, ಇವರು ಅವ್ರು ನಮಸ್ಕಾರ ಮಾಡೋದು ದಿಂಡಿ ಸಂಪ್ರದಾಯ ಬಂದಿದೆ. ಈ ರೀತಿ ನಮಗೆ ವಿಶೇಷವಾಗಿ ಈ ಪೂಜಾರವ್ರದ್ದು ಹೆಂಗಪ್ಪ ಅಂದರೆ, ಇಲ್ಲಿ ಈ ದಿಂಡಿ ಬರಲಿಕ್ಕೆ 14 ವರ್ಷ ಬರಬೇಕಾಯ್ತು. ಹೆಂಗೆ ಕಾಲ ಕೂಡಬೇಕು ಅಂತಾರಲ್ಲ, ಈಗ ಒಂದು 5 ವರ್ಷದ ಮುಂದೆ ಇವ್ರ ತಂದೆ ಜೊತೆ ನಾವು ಇಲ್ಲಿ ಬಂದಿದ್ವಿ, ಬಸ್ನೇ ಬಂದಿದ್ವಿ. ಅವಾಗ ಪೂಜಾರವ್ರು ಹೇಳಿದರು, ಅವರಿಲ್ಲ ಸ್ವರ್ಗಸ್ಥರಾಗ್ಯಾರೆ. ಅವ್ರು ಹೇಳಿದ್ರು, ಏನಾರ ಮಾಡ್ರಪ್ಪ 5ನೇ ತಾರೀಕು ಬರ್ತೀರಿ ನಮ್ಮ ಮನೆಗೆ ಬರ್ರಿ ಅಂತ. ಇಲ್ಲರಿ ನಾವು ಒಂದು ಸರಿ ಬಂದ ಮೇಲೆ ಇಲ್ಲಿ ಹೋಗ್ಲಿಕ್ಕೆ ಬರೋಂಗಿಲ್ಲ, ದಯವಿಟ್ಟು ನೀವು ಅದನ್ನ ಹಚ್ಚಬೇಡ್ರಿ ನಮಗೆ
ಅದು ನೋಡ್ರಿ ನಾವಾಗಿ ಹುಡ್ಕೊಂಬರಂಗಾತು. ಹಾವೇರಿಗೆ ಒಂದು ದಿವಸ ಇರ್ತಿದ್ವಿ, ಅವರೆಲ್ಲರೂ ಆಗ್ರಹ ಮಾಡಿಲ್ಲ, ನೀವು ನಾವು ಡಿಸ್ಟ್ರಿಕ್ಟಾಗಿ ನಮ್ಮದು ಜಿಲ್ಲಾ ಆಗಿದೆ, ನೀವು ಹೋದ್ರೆ ನಿಮ್ಮ ಜಿಲ್ಲಾ ಸ್ಟೇಟ್ ಸಂಬಂಧ ಇಲ್ಲಪ್ಪ, ನಮ್ಮ 3:30ಗೆ ಬಿಡೋದಾದ್ರೆ ಬರ್ತೀವಿ ನಾವು, ನೀವು ಯಾವಾಗ ಕಳಿಸ್ರಿ ಅಂತ. ಇಲ್ಲ ರಾತ್ರಿ ಉಳಿರಿ ಅಂದಿಲ್ಲ, ನಾವು ಹಂಗೆ ಉಳಿಲಿಕ್ಕೆ ಬರೋಂಗಿಲ್ಲ. ಆಮೇಲೆ ಎಲ್ಲ ಸೇರ್ಕೊಂಡು ಇವ್ರ ಹತ್ರ ಬಂದ್ವಿ. ಮತ್ತು ನೋಡ್ರಪ್ಪ ನಿಮ್ಮಲ್ಲಿ 2 ವಸ್ತಿ ಆಗ್ತದೆ, ನಾವು ಬರೀ ತಿನ್ನಾಕ ಬರೋರು ಬೆಳಗ್ಗೆ ಒಂದು ಸರಿ ಮಧ್ಯಾಹ್ನ ಒಂದು ಸರಿ ಹೆಂಗೆ ಮಾಡ್ತೀರಿ, ಹೆಂಗೆ ಅನ್ಬೇಡ್ರಿ. ಯಾಕೆಂದರೆ ಇನ್ನೇನು ನಡೆಯೋದು ದುಡಿಯೋದು ಎರಡೇ ಕೆಲಸ, ನಾಮಸ್ಮರಣೆ ಮಾಡ್ಕೊತ ಹೋಗೋದು. ಆದ್ದರಿಂದ ಈ ಬಂಕಾಪುರದ ಒಂದು ಯೋಗದ ಹೆಂಗದೆ ಅಂದರೆ, ಈ ಸುಲಾಖಿ ಅಮ್ಮ ನಮ್ಮ ಗುರುಗಳು, ನಿಮ್ಮ ಬಂಕಾಪುರ ಸುಲಾಖಿ ಅದಲ್ಲ, ಅವ್ರು ನನ್ನ ಗುರುಗಳು. ಆ ರೋಡ್ನೇ ಹೋಗೋದು ಬೇಡ್ರಿ, ಅಲ್ಲಿ ಹೋಗೋಣ, ಊರಿಗೆ ಮುಂದೆ ಹೋಗೋ ಹಂಗಿಲ್ಲ, ನಾವು ಇಲ್ಲೇ ಇಟ್ಕೊಂಡು ಮಾಡ್ತೀರಿ ಅಂತ ಇವರು ಸಲುವಾಗಿ ಇವತ್ತು ಬೆಳಗ್ಗೆ ಹೇಳಿದೆ, ಕೈ ಮುಗಿತೀರಪ್ಪ, ಒಳಗೆ ಕರ್ಕೊಂಡು ಹೋಗ್ಬೇಡ್ರಿ ಬಂಕಾಪುರದಾಗೆ, ಆಡು ಮುಟ್ಟಿದ ಗಿಡ ಇದ್ದಂಗಿದ್ದೀನಿ ನಾನು, ಅದಕ್ಕೆ ಯಾರು ತೋರಿಸಿಲ್ಲ ಮಕಾನ ಟೆಸ್ಟ್ ಮಾಡಿರಿ ಅಂತ. ದಿಂಡಿದ ವಿಶೇಷ ಏನಪ್ಪ ಅಂದರೆ, ಯಾರೇ ಇದು ಸಂಪ್ರದಾಯದಾಗ ಹೋದರೂ ಸಹಿತನೂ ಅವ್ರ ಇಚ್ಛೆನ ಭಗವಂತ ಪೂರೈಸ್ತಾನೆ, ನಮ್ಮ ಕೈಯಲ್ಲಿ ಇರೋಂಗಿಲ್ಲ. ಅದನ್ನು ನಾಮಸ್ಮರಣೆಯಿಂದ ಹೋಗಬೇಕು. ಹೆಣ್ಮಕ್ಳು ಗಂಡು ಮಕ್ಕಳು ಭೇದ ಭಾವ ಇಲ್ದೇ ಇವ್ರು ಯಾರೇ ಬಂದರೂ ನಮ್ಮಲ್ಲಿ ಎಂಟ್ರಿ ಇದೆ. ಏನು ಇವ್ರು ಬರಬೇಕು ಅವ್ರು ಬರಬೇಕು ಅಂತಿಲ್ಲ. ಸಾಮೂಹಿಕ ಭೋಜನ ಮಾಡೋ ಮುಂದೆ ಸಹಿತನೂ ನಾವು ನೀವು ಅಲ್ಲಿ ಕೂತ್ಕೊಂಡು ಇಲ್ಲಿ ಕೊಡ್ಕೊಂತ ಯಾರು ಹೇಳೋಂಗಿಲ್ಲ. ಈ ದಿಂಡಿ ಸಂಪ್ರದಾಯ ಹಿಂಗೆ ನಡ್ಕೊತ ಹೋಗಿದೆ. ಹಲವಾರು ವರ್ಷದಿಂದ ಸಂತರು ಮಹಾಂತರು ನಡೆಸಿದರೆ ನಮ್ಗೆ ಈಗ ಭಾಗ್ಯ ಈಗ ಶುರುವಾಗಿದೆ. ಗುರುಗಳು ಸಿಕ್ಕರೆ ಅದು ಹೆಂಗಪ್ಪ ಅಂದರೆ, ಯಾರು ಶಿಷ್ಯರು ಯಾರು ಗುರು ನಾವು ಹೇಳಿಕೆ ಬರ್ತೀವಿ. ಈಗ ಯಾವ ಊರ್ಲಿಂದ ಬಂದರೆ ಮತ್ತು ಮುಂದೆ ಯಾವ ಊರಿಗೆ ಹೋಗ್ತಾರೆ? ದಾವಣಗೆರೆಯಿಂದ ಶುರುವಾಗಿದೆ. ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಹಾವೇರಿ, ಮೋಟೆಬೆನ್ನೂರು, ಬಂಕಾಪುರ, ಆಮೇಲೆ ಶಿಗ್ಗಾವಿ, ಕಾಮನಹಳ್ಳಿ, ತಡಸ, ವರೂರು, ಆಮೇಲೆ ಬೈಲು ಬಸವೇಶ್ವರ ದೇವಸ್ಥಾನ ಅಂತ ಒಂದು ಬರ್ತದೆ, ಅಲ್ಲಿಂದ ತಾರೆಹಾಳಿಂದ ಪವಾಡದ ಮೈಲಾರಲಿಂಗೇಶ್ವರ ದೇವಸ್ಥಾನ ಅಂತ ಧಾರವಾಡಕ್ಕೆ ಬರ್ತದೆ, ಧಾರವಾಡ, ತಡಕೋಡು, ಆಮೇಲೆ ಜೀರಿಗವಾಡ, ನೆಕ್ಸ್ಟ್ ಬುಡ್ರಕಟ್ಟಿ, ಇನ್ನೊಂದು ಇದಲ್ಲಪ್ಪ ಬೈಲೊಂಗಲ್ ಹಿಂದೆ ಮಣವಳ್ಳಿ ಹೋಗಿ ನಾವು ಅನಿಗೋಳ ಮತ್ತು ಬೈಲಹೊಂಗಲ, ಮುರುಗೋಡು, ಹೀಗೆ ನಮ್ಮದು ಹೆಚ್ಚು ಕಮ್ಮಿ 235-240 ಕಿಲೋಮೀಟ್ರ್ ಆಗ್ತದೆ. ಇಲ್ಲಿ ತನಕನೂ ಯಾರಿಗೂ ಭಗವಂತ ನೋವು ಮಾಡ್ದಂಗೆ ಕರ್ಕೊಂಬಂದಾನೆ. ಇವತ್ತು ಹೇಳಿದಲ್ಲ, ಈ ಪ್ರೋಗ್ರಾಮ್ಗಳಿಗೆ ನಮಗೆ ಅಷ್ಟು ಹೋಗಂಗಿಲ್ಲ, ಇನ್ನು ಮನಸ್ಸು ಬೇಜಾರು ಮಾಡಿಸ್ಕೊಳ್ಳೋದ್ರಿಂದ ಏನಿಲ್ಲಲ್ಲ. ಇನ್ನೊಂದು ಹೇಳ್ತೀನಿ, ಭಜನೆ ಬಂದು ಮಾಡಂಗಿಲ್ಲ ನಾವು, ಅದೇ ನಿಮ್ಮ ಪ್ರೀತಿಗಿಂತ ದೊಡ್ಡದನ್ ರೀ, ಮತ್ತೊಂದು ತಾಸು ಮಾಡೋಣ ಬೇಡ ಹೋಗ್ಲಪ್ಪ. ಅಂದರೆ ವಿಶೇಷ ಏನಂದರೆ, ಭಗವಂತನ ನಾವು ಆಚರಣೆ ಮಾಡೋ ಮುಂದೆ ಏನಾರ ಅಡ್ಡ ಬಂತು ಅಂದರೆ ಮುಂದಿಂದೆಲ್ಲ ನಮಗೆ ಕಾರ್ಯಕ್ರಮ ಬಂದಾಗ್ಬಿಡ್ತವೆ. ನಮ್ಮ ತಲೆಗೆ ಒಂದಿರ್ತದೆ, ಯಾವುದೋ ಸ್ಪೀಡ್ನಾಗ ಹೊಂಟಿರ್ತೀವಿ, ರೋಡ್ ಬ್ರೇಕ್ ಆಗ್ತದೆ. ಅದಕ್ಕೆ ಏನು ಯಾರಿಗೂ ನೀವು ಈಗ ಏನಪ್ಪ ಅಂದರೆ, ನಮ್ಮ ಹಿಂದೂಗಳಿಗೆ ಹಿಂದೂ ರಕ್ತಕ್ಕೆ ಒಳ್ಳೆಯದಾಗ್ತದೆ ಅನ್ನಲಿಕ್ಕೆ ಎಲ್ಲರೂ ಮಾಡ್ತಿರೋದು. ಈಗ ಅನ್ನೋರು ಹನುಮಾನ್ ಚಾಲಿಸ್ ಮಾಡ್ಕೊಂಡು ಮಾಡ್ಯಾರೆ, ನಾವಂತೂ ಚಿದಂಬರದ ನಾಮಸ್ಮರಣೆ ಮಾಡಿ, ಮೇನ್ ನಾಮಸ್ಮರಣೆನೇ. ಇವೆಲ್ಲ ಏನು ಈ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ, ಅನ್ನ ಬರೀ ಅನ್ನ ತಿನ್ಲಿಕ್ಕೆ ಆಗಂಗಿಲ್ಲ. ನೀವು ಎಷ್ಟು ದಿನಕ್ಕೆ ಹೋಗಿ ಬಿಡ್ತಾರೆ ಜರ? 12 ದಿನಕ್ಕೆ ಬಿಡ್ತೀವಿ. ಬಿಡ್ತಾರ? ಯಾವ ಊರಿಗೆ ಹೋಗಿ ಬಿಡ್ತಾರೆ? 25ನೇ ತಾರೀಕು ಸಾಯಂಕಾಲ ನಾವು ಮುರುಗೋಡಿಗಿರ್ತೀವಿ. 26ಕ್ಕೆ ಗಜವಾಹನ ನಡೀತಲ್ಲಿ, 27, 28 ರಥೋತ್ಸವ ಆಗ್ತದೆ. ಆ ರಥೋತ್ಸವ ತನಕ ಇದ್ರಿರ್ಬೋದು, ಇಲ್ಲದ್ರೆ ನಮ್ಮ ಅದಕ್ಕೆ ಕಂಡೀಷನ್ ಇಲ್ಲ. ನೀವು ಇಲ್ಲಿಂದ ನಾವು ಹೋಗಿ ಸ್ವಾಮಿ ಪಾದ ಹಚ್ಚಿ ಬಂದ್ಬಿಡೋದು ಅಷ್ಟೇ. ಇರೋದು ಇರ್ತಾರೆ, ಅದೇನಪ್ಪ ಅಂದರೆ ಸಿಕ್ಕಾಪಟ್ಟಿ ರಶ್ ಇರ್ತದೆ, ಅನಾನುಕೂಲ ಆಗ್ತದೆ. ಅದು ಬೇಡ ಬೇಡಪ್ಪ, ನೀವು ಬಂದುಬಿಡ್ರಿ ಊರಿಗೆ, ಆಮೇಲೆ ಬಂದುಕೋಣ ಅಂತ. ಹಂಗೋಗಿ ಇದು ಹೆಚ್ಚು ಕಮ್ಮಿ ಹೆಂಗೆ ನಡೆದವಪ್ಪ ಅಂದರೆ ಬೆಂಕಿ ನಡೆದಂಗೆ ನಡೆದದೆ. ಇಲ್ಲಿ ತನಕನೂ ಅವರು ಈ ಪ್ರಿಂಟ್ ಹಾಕ್ತಿಲ್ಲ, ಈಗ 4 ಅಂತ ಹಾಕ್ತಾರೆ, 4 ಬಿಡ್ತೀವಿ ಅಂತ. ಈಗ ಅವರು 3 ಬಿಡ್ತಾರೆ, ಅದ್ರಾಗಿರೋ 4 ಇರ್ತದೆ. ಹಾಗಾಗಿ ಭಕ್ತಿ ಮಾರ್ಗದ ಮೂಲ ಹೊತ್ತು ಹುಟ್ಟೋದ್ರೊಳಗೆ ಸೂರ್ಯ ದರ್ಶನ ಹೋಗಿ ನಾವು 10-15 ಕಿಲೋಮೀಟ್ರ್ ಮೇಲೆ ಮಾಡಬೇಕಂತದೆ, ಅಲ್ಲಿ ಸುದರ್ಶನ ಆಗ್ತದೆ. ಎಲ್ಲರೂ ಹೀಗೆ ಹೊಟ್ಟದೆ. ಇದು ಇಲ್ಲಿಂದ ಇನ್ನೂ ಈ ಸರಿ ಹೇಳಬೇಕಂದ್ರೆ, ಇನ್ನು ಇದ್ರದ್ದು ಉಚ್ಚ ಮಟ್ಟಕ್ಕೆ ಏರ್ಲಿಕ್ಕೆ ಈ ಜಾಗ ಮಾಡ್ಕೊಂಡೆ ಅನ್ನಿಸ್ತು ಸ್ವಾಮಿ. ಜನಗಳು ಬರ್ತಾರೆ, ನಾವು ಹೇಳಿದೇನೋ ಇದೆಲ್ಲ ಊರಿಗೆ ಹೇಳ್ತೀವಿ, ನೋಡಪ್ಪ ನಿಮ್ಮ ಊರಿಗೆ ಬರ್ತೀವಿ, 2 ಕಿಲೋಮೀಟ್ರ್ ಬರ್ರಿ ನಮ್ಮ ಜೊತೆಗೆ, ಭಾಳ ಬರಬೇಡ್ರಿ, ಬಂಕ ಬರಬಿಡ್ತೀವ, 2 ಕಿಲೋಮೀಟ್ರ್ ಊರಿಗೆ ವಾಪಸ್ ಬಂದುಬಿಡ್ರಿ. ನಿಮ್ಗೆ ಚೈತನ್ಯ ಇತ್ತು, ಇಲ್ಲಿಂದ 8 ಕಿಲೋಮೀಟ್ರ್ ಸಿಕ್ಕಾವೆ, ಅಲ್ಲಿ ತಕ್ಕ ಬರ್ರಿ, ಹೊಸ ತೊಗೊಳ್ರಿ, ಕಂಡೀಷನ್ ಇಲ್ಲ. ನೀವು ಪೂರಾ ಬರ್ತೀರಾ ಬರ್ರಿ, ಅವರು ಯಾರು ಬರ್ರಿ ಕರ್ಕೊಂಬರ್ರಿ. ಈಗ ಒಬ್ಬರು ಓಟ್ ಹಾಕ್ತಾರೆ, ನಮಗೆ ಓಟ್ ಸಿಗ್ತಾಯಿಲ್ಲ, ಇನ್ಮೇಲೆ ಮತ್ತೆ ಇವ್ರು ಹೇಳಿ ಇಂಥನೇ ಕರ್ಕೊಂಡು ಹುಡ್ಕೊಂಡು ಮಾಡಿರಲ್ಲ ಮುದುಕನ್ನ, ಯಾರ್ಯಾರು ಕೇಳಂಗಿಲ್ಲ, ದುಡಿತಾರ, ಬರ್ರಿಯಪ್ಪ ನೀವೇ ಬಂತ, ನಮಗೂ ವಯಸ್ಸಾಗ್ಯದ. ಬೋಲಾ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಗುರುಜಿ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ.
ನನ್ನ ಹೆಸರು ನಾನು ಗುರುಗಳು ನಾವು ಶಿಷ್ಯರೇ ಇಲ್ಲಿ ವಿಶ್ವನಾಥ್ ದೀಕ್ಷಿತರು ಅಂತಿವರು ನಮ್ಮ ಗುರುಗಳು. ನನಗೆ ಅಣ್ಣಯ್ಯ ಅಂತಾರೆ. ಶ್ರೀಪತಿ ದೇಶಪಾಂಡೆ ಅಂತ ನಮ್ಮ ಮೂಲ ಹೆಸರು ನಂದು. ನಾವು ದಿಂಡಿ ಈ ಸಂಪ್ರದಾಯದಾಗಿದ್ದು 43 ವರ್ಷ ಆದ ನಾನು. ಏನಪ್ಪ ನಮ್ಮ ಗುರುಗಳಿದ್ದಾರೆ, ಅವ್ರು ಕರ್ಕೇಳಿಂದ ಹೊಡ್ತಾರೆ. ನಿನ್ನ ಕೆಲಸ ಏನಂದ್ರೆ ಹೋಗರಿ ಮಾರ್ಗದರ್ಶನ ಮಾಡೋದು, ಇಲ್ಲಿ ತಲೆಹಟ್ಟಿ ಮಾಡ್ಬಿಡ ಅಂತಾರೆ ನಮ್ಮ ಗುರುಗಳು. ಮಾರ್ಗದರ್ಶನ ಮಾಡ್ಕೊಂಡು ಹೋಗೋದೇ ಕೆಲಸ ನಿಂದು. ಅವ್ರು ಅಂತಾರೆ, ಒಬ್ಬರು ಬಾ ಅಂತಾರೆ, ಒಬ್ಬರು ಬೇಡ ಅಂತಾರೆ, ಅದು ಸಂಬಂಧ ಇಲ್ಲ. ಚಂಬರ ಅನ್ಕೊತ ಹೋಗ್ರಿ ಅಂತ. ಈಗ ನಮ್ಮ ಗುರುಗಳದು 45ನೇ ವರ್ಷದ್ದು ಅದು ನಡೀತಾ ಇದೆ. ಈಗ ನಾವು ಅವ್ರ ಜೊತೆ ಇದೆ. ಅಲ್ಲಿಂದ ನಾವು ಇಬ್ಬರೇ ಇನ್ನೊಂದು ಮಾಡಿದ್ದು, ಇಲ್ಲಿಂದ ಕುಂದಗೋಳಂದು ಹೋಗ್ತಿತ್ತು. ಅದೇ ಕಾರಣಾಂತರಿಂದ ಬಂದದ್ದು. ನಮ್ಮ ಹನಗಲ್ ಮನೆಯಿಂದ ಕಾಯಿ ಮಲ್ಲಿ 13 ವರ್ಷ ಅಂತ್ರಿ ಅದು. 13 ವರ್ಷ ಆದಮೇಲೆ ಅಲ್ಲಿಗೆ ಅವ್ರದ್ದು ಬಿಡೋದಕ್ಕೂ ಇವ್ರದ್ದು ಚಾಲು ಆಗೋದಕ್ಕೂ ನಮ್ಮ ಗುರುಗಳೇನು ಯಾರು ಹೊಸವರು ಮಾಡ್ತಾರೆ ಅವ್ರು ಹಿಂದೆ ಹೋಗುವಂಥ ಕೈಕಾಲ ಚೈತನ್ಯ ಇರತಂಗೆ ಹೋಗ್ತೀನಿ ಅಂತ. ನಡೀಲಿಕ್ಕಾಗಲ್ಲ, ಆದರೂ ಬರ್ತೀನಿ. ಅದು ಗುರುಗಳು ಕೃಪಾ ಇಲ್ಲಿ ತನಕ ಇರುತ್ತೆ. ಇದು ಮಾಡಿ ಮುಂದರ್ಗೆ ಅಷ್ಟೇ ಹೇಳೋದು, ಇನ್ನು ನಡ್ಸ್ಕೊಂಡು ಹೋಗ್ರಪ್ಪ ಅಂತ. ಯಾರದು ಜೀವ ನೀರಿನ ಮೇಲೆ ಗುಳಿದ್ದಂಗೆ, ಯಾರಿಗೂ ಅದ್ರದ್ದು ಅನುಭವನೂ ಬರೋಂಗಿಲ್ಲ. ಈ ಹಿಂದೆ ಸ್ವಾಮಿ ಸೇವಾ ಮಾಡೋದು ಹೆಂಗಿರುತ್ತೆ ಅಂದರೆ ಬಂದಮೇಲೆ ಗೊತ್ತಾಗ್ತದೆ. ಏನು ಸಿಗ್ತೀವಲ್ಲ ಅಂತ ತಿಳ್ಕೊಂಡಿದ್ವಿ, ಎಲ್ಲ ತಾನೇ ಆಗ್ತದೆ. ಇದು ನಮ್ಮ ಮಹಾರಾಷ್ಟ್ರದಾಗ ಹೋಗಿ ನಾವು ಮಹಾರಾಷ್ಟ್ರದ ಹೆಚ್ಚು ಕಮ್ಮಿ 1,700 ಕಿಲೋಮೀಟ್ರ್ ಆಗ್ತದೆ. ಇದು ಮೂಲ ಇರೋದು ಬಾಬಳಗಾಂವ್ ಅಂತದ್ದು, ಅದು ಔರಂಗಾಬಾದ್ ಜಿಲ್ಲೆದಾಗ ಬರ್ತದೆ. ಅಲ್ಲಿಗೆ ಹೋಗೋ ಮುಂದೆ ಕರ್ನಾಟಕ ದಾಟಿದ್ರೆ ನಮ್ಗೆ ಏನು ಮಾಡ್ಕೊಂಡು ಗೊತ್ತಿರಂಗಿಲ್ಲ ರೀ. ಅವರೇ ಕರೀತಾರೆ, ಭಾಷೆ ಬರೋಂಗಿಲ್ಲ ನಮಗೆ. ಊಟಕ್ಕೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ನಾವು ಸ್ವಾಮಿ ಸೇವಾ ಅಂತ ತಿಳ್ಕೊಂಡ್ಬಿಡ್ತೀವಿ. ನಾವು ಏನು ಹೇಳಿದ್ವಿ, ಇಲ್ಲಿ ಬಂದಿವೆ ಬಂಕಾಪುರಕ್ಕೆ, ಈಗ ಈಶ್ವರ ನೀನು ಮುಂದೆ ಕಳ್ಸೋಣಪ್ಪ ಅಂತೀವಿ ನಾವು. ಶಿಕಾಮಿಗೆ ಹೋದ್ವಿ, ಆ ತಾಯಿ ಕಾಮನಹಳ್ಳಿ ತಾಯಿ ನಿಂದವ ಅಂತ ನಮ್ಮ ಮೇಲೆ ಹಾಕೋಣಂಗಿಲ್ಲ ನಾವು. ಏನಾರ ತೊಂದರೆ ಆಯ್ತು ನಿನ್ನ ಜವಾಬ್ದಾರಿ ಅಂತ. ಹಾಗಾಗಿ ನಾವು ಸ್ವಂತ ನಮ್ಮ ಜವಾಬ್ದಾರಿ ಮೇಲೆ ಹೋಗ್ತಿಲ್ಲ. ನಮ್ಮ ಗುರುಗಳ ಆಶೀರ್ವಾದದಿಂದ ನಡೀತಾ ಇದೆ. ಭಗವಂತ ನಡೆಸ್ಕೊತಾ ಇದ್ದಾನೆ. ಇದರ ನಮ್ದು ಯಾವುದೂ ಮೆಹನತ್ತಿಲ್ಲ. 14ನೇ ಶತಮಾನದ ಕಾಲದ್ದು ವಿಜಯನಗರ ಸಾಮ್ರಾಜ್ಯ ಯಾವಾಗ ಅವಸಾನ ಆಗ್ತದೆ ಬಂತು, ಆವಾಗಾಯಿತು ಅಲ್ಲಿಂದ ಮಿತಿ ವಿರೂಪಾಕ್ಷೇಶ್ವರ ಅಂತೇಳಿ ಆ ಈಶ್ವರ ದೇವರನ್ನ ಇಲ್ಲೇ ಪ್ರತಿಷ್ಠಾಪನೆ, ಮೂಲ ಉದ್ಭವ ಲಿಂಗ ಆಗಿದ್ದರಿಂದ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಇಲ್ಲಿ ಕಡ್ಲಿ ಕಾಣಗಣಪ್ಪ, ಸರಸ್ವತಿ ಗಣಪ ಮತ್ತು ಪಾರ್ವತಿ ಅಮ್ಮನದೇವರು ಹಾಗೂ ವೀರಾಂಜನೇಯ ಮತ್ತು ಪಟಗಿ ಲಿಂಗ ಅಂತೇಳಿ ದೇವರುಗಳಿದ್ದಾರೆ. ಇದು 14ನೇ ಶತಮಾನದ ವಿಜಯನಗರ ಕಾಲದ ಇಂಥ ದೇವಸ್ಥಾನ ಆಗಿರೋದ್ರಿಂದ ಇದು ನಮ್ಮ ಪೂರ್ವಜರು ನಾವು ಆವಾಗಿನಿಂದ ಇದೇ ಅರ್ಚಕರ ವೃತ್ತಿ ಮಾಡ್ಕೋತಾ ಇದೇ ದೇವಸ್ಥಾನದಾಗ ಅರ್ಚಕ ವೃತ್ತಿ ಮಾಡ್ಕೊತಿದ್ದೀವಿ. ಇದು ಸುಮಾರು ಒಂದು 5 ಗುಂಟೆಯಿಂದ ಜಾಗ ಇದೆ. ಇದು ಪೂರ್ವ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಇದು ಇಷ್ಟು ಹೇಳಿಕೆ ನಾವು ಇದು ಮಾಡ್ತೀವಿ. ಅಂದರೆ 14ನೇ ಶತಮಾನದಿಂದ ನಮ್ಮ ಪೂರ್ವಜರು ಇದನ್ನು ಅರ್ಚನೆ ಮಾಡ್ಕೊತ ಬಂದಿರ್ತಾರೆ. ಅದೇ ರೀತಿ ನಾವು ಇದನ್ನು ಮುಂದೆ ಅರ್ಚನೆ ಮಾಡ್ಕೊತ ಬಂದಿದ್ದೀವಿ. ಸ್ವಾಮಿ ಸೇವೆ ಮಾಡ್ಕೊತ ಇದ್ದೀವಿ. ಮತ್ತು ಇದಕ್ಕೆ ಯಾವುದೇ ಸರ್ಕಾರದಿಂದ ಇನ್ನೂವರೆಗೂ ಅನುದಾನ ಬಂದಿಲ್ಲ. ಅದಕ್ಕೆ ಅನುದಾನ ಬೇಕು ಅಂತ ನಾವು ನಮ್ಮ ಸಮಾಜ ವತಿಯಿಂದ ಎಲ್ಲ ಸಮಾಜದವರು ಇದು ಕೇಳ್ಕೊತೀವಿ. ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ದೇವಸ್ಥಾನದಾಗ ನಡೀತಾವೆ. ಮತ್ತು ಕೇಂದ್ರ ಸಚಿವರು ಅವರೆಲ್ಲರೂ ಬಂದು ನೋಡ್ಕೊಂಡು ಹೋದ್ರ ಜೊತೆಗೆ ಇಲ್ಲಿವರೆಗೂ ಅನುದಾನ ಬಂದಿಲ್ಲ. ನಾವು ಅವ್ರು ಬಂದು ನಮ್ಮ ಈ ದೇವಸ್ಥಾನಕ್ಕೆ ಅನುದಾನ ಕೊಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರೆ ನಮ್ಮ ಬಂಕಾಪುರ ಸಾರ್ವಜನಿಕರಿಗೆ ಮತ್ತು ನಮ್ಮ ಸಮಾಜದವರಿಗೆ ಎಲ್ಲ ಸಮಾಜದವರಿಗೆ ಇದೊಂದು ಅನುಕೂಲ ಆಗ್ತದೆ ಅಂಥೇಳಿ ನಾನು ಕೇಳಲಿಕ್ಕೆ ಇಚ್ಛಾಪಡ್ತೇನೆ. ಮತ್ತು ಇದರ ಕಾರ್ಯಕ್ರಮ ಧರ್ಮದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ನಮ್ಮ ಬಂಕಾಪುರ ಬ್ರಾಹ್ಮಣ ಸಮಾಜ ಮತ್ತು ಎಲ್ಲ ಸಮಾಜದವರು ಸಹಕಾರ ಕೊಟ್ಟು ಇವತ್ತಿನ ದಿವಸ ಅವರು ದೇವರ ಕೃಪಾದಿಂದ ಅಥವಾ ಭಗವಂತನ ಕೃಪಾದಿಂದ ಅವರು ಬರ್ತಾರೆ. ನಮಗೆಲ್ಲರಿಗೂ ಖುಷಿಯಾಗಿದೆ, ನಮ್ಮ ಸಮಾಜದವರೆಲ್ಲರಿಗೂ ಖುಷಿಯಾಗಿದೆ. ಇಷ್ಟು ಹೇಳ್ತೀವಿ. ಮತ್ತು ಅವರು ಇನ್ನು ಪ್ರತಿ ವರ್ಷ ದಿಂಡಿ ಬರೋ ಹೊತ್ತಾಗೆ ಇಲ್ಲಿ ಬರಲಿ. ಇದರ ಜೊತೆಗೆ ಮುಂದಿನ ತಿಂಗಳ ಜನವರಿ ಒಳಗೆ ಬಾಣಾವರದವರು ದಿಂಡಿಯವರು ಬರ್ತಾರೆ. ಅವರು ಜೊತೆಗೆ ಬಂದು ಇಲ್ಲೊಂದು ದಿವಸ ವಾಸ್ತವ್ಯ ಹೇಳ್ಕೊಂಡು ಭಗವಂತನ ಪ್ರಸಾದ ಸ್ವೀಕಾರ ಮಾಡಿಕೊಂಡು ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗ್ತಾರೆ. ಮತ್ತು ಅದೇ ರೀತಿ ಈ ದಾವಣಗೆರೆ ದಿಂಡಿ ಸಮಿತಿಯವರು ಸದ್ಯಕ್ಕೆ ನಮ್ಮೆಲ್ಲ ಬ್ರಾಹ್ಮಣ ಸಮಾಜಕ್ಕೆ ಮತ್ತು ಇತರೆ ಸಮಾಜಕ್ಕೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ತಾರೆ. ಮತ್ತು ಅವ್ರದ್ದು ಬಂದಿದ್ದಕ್ಕೆ ನಮ್ಮ ಎಲ್ಲ ಸಮಾಜದ ವತಿಯಿಂದನೂ ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತು ಸಂತೋಷ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಾಪಡ್ತೀನಿ. ಚಿದಂಬರ ನಮಸ್ತೆಸ್ತು ಚಿಂತಿದಾತ ಪ್ರದಾಯಿನಿ ವದುಂಬರ ಸದಾವಾಸ ಚಿದಂಬರ ನಮಸ್ತುತೆ. ನಮ್ಮೂರಿಗೆ ದಾವಣಗೆರೆಯಿಂದ ದಿಂಡಿಯವರು ಈ ಸಲ ಪ್ರಥಮ ಬಾರಿಗೆ ಬಂದಿದ್ದು. ನಮಗೆ ನಯನ್ ಕುಲಕರ್ಣಿ ಅವ್ರು ಹಿಂಗೆ ಬರ್ತಿದ್ದಾರೆ, ಅವ್ರನ್ನ ನಿಮ್ಮಲ್ಲಿ ಸತ್ಕಾರ ಮಾಡಿರಿ ಅಂದ್ರೆ ನಮಗೆ ತುಂಬ ಖುಷಿಯಿಂದ ನಮ್ಮ ಸಹಪಾಠಿಗಳೆಲ್ಲರೂ ನಮಗೆ ಸಹಕಾರ ಕೊಟ್ಟರು, ಒಳ್ಳೆ ರೀತಿಯಿಂದ ಸಹಕಾರ ನೀಡಿದರೆ. ಹೀಗಾಗಿ ಅವ್ರಿಗೆ ಬೆಳಗ್ಗೆಯಿಂದ ಇದುವರೆಗೂ ನಾವು ಅವ್ರ ಸೇವೆಯಲ್ಲಿದ್ದೀವಿ. ನಾಳೆ ಬೆಳಗ್ಗೆವರೆಗೂ ಅವ್ರು ನಿರಂತರವಾಗಿ ಅವ್ರ ಸೇವೆಯನ್ನು ಮಾಡ್ತೀವಿ. ಅವ್ರು ಬಂದಿದ್ದು ನಮ್ಗೆ ತುಂಬ ಖುಷಿಯಾಗಿದೆ. ಪ್ರತಿ ವರ್ಷವೂ ಬರಲಿ ಹಾಗೆ ಅಂತ ಅವ್ರನ್ನಲ್ಲಿ ಬೇಡ್ಕೊಳ್ತೀವಿ.
ಈ ಭಜನಾ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಗುರುಗಳು ಆಗಿರುವಂತಹ ಶ್ರೀಪತಿ ದೇಶಪಾಂಡೆ, ವಿಶ್ವನಾಥ ದೀಕ್ಷಿತ್, ನಾರಾಯಣ ಜೋಶಿ, ಪ್ರವೀಣ್ ಕುಲಕರ್ಣಿ, ಸಂತೋಷ, ಶ್ರೀಧರ್, ಪವನ್, ಮಂಜುಗೌಡರು ಮತ್ತು ಇದೇ ಸಂದರ್ಭದಲ್ಲಿ ಬ್ರಾಹ್ಮಣರ ಸಮಾಜದ ಅಧ್ಯಕ್ಷರು ಆದ ಪ್ರಕಾಶ್ ಪೂಜಾರ್, ವಿಜಯ್ ಜೋಶಿ, ಚೇತನ್ ಕುಲಕರ್ಣಿ, ಅಖಿಲ್ ಪೂಜಾರ್, ಮಂಜುನಾಥ್ ಬಳಿ, ರಾಘವೇಂದ್ರ ಕಬ್ಬೂರ್, ಕಲ್ಲಪ್ಪ ಹರ್ವಿ, ಬ್ರಾಹ್ಮಣರ ಸಮಾಜದ ಮಹಿಳಾ ಅಧ್ಯಕ್ಷರು ಆದ ಜ್ಯೋತಿ ಸಂಕಣ್ಣನವರ, ಪಲ್ಲವಿ ಜೋಶಿ, ರೇಖಾ, ದುರ್ಗಾ, ವೈದ್ಯಮತಿ ಪೂಜಾರ್, ಪೂಜಾ ಕುಲಕರ್ಣಿ, ನಯನ ಕುಲಕರ್ಣಿ, ಸಿದ್ಧಲಿಂಗೇಶ್ವರ ವಿರಕ್ತಮಠ, ಶಿಗ್ಗಾಂವ್ ಮತ್ತು ಸಾಕಷ್ಟು ಭಕ್ತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.